ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ. ನಾನು ಉಡುಪ. ಇದು ಬಂದು ನಕ್ಷೆ ರೋಡು, ಗೌರ್ಮೆಂಟ್ ರೋಡು. ನನ್ನ ಪ್ರಕಾರ ಒಂದು 15 ಅಡಿ ಬರುತ್ತೆ. ಆ ಕಡೆ ಈ ಕಡೆ ಎಂಕ್ರೋಚ್ ಆಗಿರುತ್ತೆ. ಒಂದು ಚೈನ್ ಬರುತ್ತೆ, ಬಟ್ ಎಂಕ್ರೋಚ್ ಆಗಿದೆ. ಸದ್ಯಕ್ಕೆ 15 ಅಡಿ ಕಾಣುತ್ತೆ. ಒಂದು ವೆಹಿಕಲ್ ಬರ್ಬೋದು. ಆಪೋಸಿಟ್ ವೆಹಿಕಲ್ ಬಂದರೆ ಒಂದು ಹಿಂಸೆ ಆಗುತ್ತೆ, ತೊಂದರೆ ಇಲ್ಲ. ದೊಡ್ಡ ವೆಹಿಕಲ್, ಬೋರ್ವೆಲ್ ಲಾರಿ ಬರುತ್ತೆ. ಅದೇ 15 to 20 ಫೀಟ್ಸ್ ಬರುತ್ತೆ. ಈ ರಸ್ತೆ ಮೇಲ್ಗಡೆ ಈ ಥರ ಒಂದು ಹೈ ಟೆನ್ಷನ್ ವೈರ್ ಪಾಸ್ ಆಗುತ್ತೆ. ಬಟ್ ಲ್ಯಾಂಡ್ ಸೈಡಲ್ಲಿ, ಲ್ಯಾಂಡಿಗೆ ಒಂದು 5% ಭಾಗದಲ್ಲಿ ಬರುತ್ತೆ. ಎಂಡ್ ಆಫ್ ದಿ ಸೌತ್ ಕಡೆ ಬರುತ್ತೆ. ಇದು ಬಂದು ಪಶ್ಚಿಮ ದಿಕ್ಕು, ವೆಸ್ಟ್ ಫೇಸಿಂಗು. ಲ್ಯಾಂಡ್ಗೆ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಒಂದು ಲ್ಯಾಂಡ್ ಸುತ್ತಲೂ ಕೂಡ ಈ ಥರ ಒಂದು ಪರ್ಮನೆಂಟ್ ಸೋರ್ಸು, ಇದು ಸೀಪೇಜ್ ವಾಟರ್ ಅಂತ ಕರಿಬೋದು. ಅದೇ ರೆಗ್ಯುಲರಾಗಿ ಇರುತ್ತೆ. ಇದು ಯಾವಾಗಲೂ ಕೂಡ ಲ್ಯಾಂಡ್ ಪಕ್ಕದಲ್ಲಿ ಈ ಥರ ನೀರು ನಿಂತಿರುತ್ತೆ. ಅದು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ಬಂದು ಸೀಪೇಜ್ ವಾಟರ್ ಅಂತ ಕರಿಬೋದು. ಇದೀಗೇನೆ ಬಂದು ಇಲ್ಲಿ ಹೊರಟೋಗುತ್ತೆ. ಲ್ಯಾಂಡ್ ಸುತ್ತಲೂ ಬರುತ್ತೆ. ಬಟ್ ಈ ಕಡೆ ಎಲ್ಲ ಬೆಳ್ಕೊಂಡೈತೆ ಅನ್ವಾಂಟೆಡ್ಸು. ಬಟ್ ಇಲ್ಲಿ ನೀರು ಹೋಗ್ತಾಯಿದೆ, ಈ ಥರ ಹೋಗ್ತಾಯಿದೆ. ಸೊ ಲ್ಯಾಂಡ್ ಇದು ಬಂದು ಮೈಸೂರಿಗೆ 43 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 115 ಕಿಲೋಮೀಟ್ರ್ ಆಗುತ್ತೆ. ಇದೆಲ್ಲ ಸರಿ ನೆಗ್ಲೆಕ್ಟೆಡ್ಡು. ಸೊ ಒಂದಷ್ಟು ತೆಂಗಿದೆ, ಬಟ್ ನೆಗ್ಲೆಕ್ಟ್ ಆಗಿದೆ, ಫಲ ಕೊಡ್ತಾಯಿಲ್ಲ, ಮೇಂಟೆನ್ಸ್ ಇಲ್ಲ. ಮೈಸೂರಿಗೆ 43 ಅಂತ ಹೇಳಿದೆ, ಬೆಂಗಳೂರಿಗೆ 115 ಅಂತ ಹೇಳಿದ್ದೀನಿ. ಜೊತೆಗೆ ಮೈಸೂರು ಟು ಮಳವಳ್ಳಿ ಹೈವೇಯಿಂದ ಒಳಗಡೆ ಬರಬೇಕು, 6 ಕಿಲೋಮೀಟ್ರ್ ಆಗುತ್ತೆ. ಅದು ಕೂಡ ಆ 6 ಕಿಲೋಮೀಟ್ರಲ್ಲಿ 4 ಕಿಲೋಮೀಟ್ರು ಬ್ಯೂಟಿಫುಲ್ ಟಾರ್ ರೋಡು, ಇನ್ನು 2 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡು. ಸ್ವಲ್ಪ ಅದು ಡಾಂಬರ್ ಆಗಿಲ್ಲ. ಇನ್ನು ಉಳಿದಂತೆ ಲ್ಯಾಂಡು ಈ ಥರ ನೆಗ್ಲೆಕ್ಟೆಡ್ ಆಗಿ ಒಂದಷ್ಟು ತೆಂಗಿನ ಮರ ಕಾಣ್ಬೋದು. ಇದರಲ್ಲಿ ಒಂದಷ್ಟು ತೆಂಗಿನ ಮರಗಳಲ್ಲಿ ಒಂದಷ್ಟು ತೆಂಗಿನ ಮರಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ, ಇನ್ನು ಕೆಲವು ಚೆನ್ನಾಗಿಲ್ಲ. ನನ್ನ ಪ್ರಕಾರ ಒಂದು 100 ತೆಂಗಲ್ಲಿ ಒಂದು 50 ಚೆನ್ನಾಗಿರ್ಬೋದು, ಇನ್ನು 50 ನೆಗ್ಲೆಕ್ಟೆಡ್ ಈ ಥರ. ಸೊ ನಾಟ್ ಯೂಸು, ತೆಗೆದಾಕಬೇಕು, ರಿಮೂವ್ ಮಾಡಬೇಕು. ಸಾಯಿಲ್ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲು, ಗುಡ್ ಫರ್ಟೈಲ್ ಸಾಯಿಲು. ಲ್ಯಾಂಡ್ ಸುತ್ತಲೂ ಒಂದು ಆ ಕಾವೇರಿ ವಾಟ್ರದ್ದು, ಸೀಪೇಜ್ ವಾಟ್ರು ಸುತ್ತ ಕವರ್ ಆಗ್ತದೆ. ಮತ್ತು ಮೊದಲು ಇವರೆಲ್ಲ ಸ್ವಲ್ಪ ಈ ಕಡೆಲ್ಲ ಪೈಪ್ಲೈನ್ ಮಾಡಿಕೊಂಡು, ಗ್ರೇಟ್ ವಾಲ್ ಮಾಡಿಕೊಂಡು ವ್ಯವಸಾಯ ಮಾಡಿದ್ದಾರೆ. ಅದ್ರ ವಿಟ್ನೆಸ್ ಇಲ್ಲಿ ನೋಡ್ಬೋದು ನೀವು. ಒಂದಷ್ಟು ಫಾರೆಸ್ಟ್ರಿ ಅಂದರೆ ಟೀಕ್ಸ್ ಇರ್ಬೋದು, ಏನೇನೋ ಮಾಡಿದ್ದಾರೆ. ಬಟ್ ಮೇಂಟೈನ್ ಮಾಡಿದ್ರೆ ಇದೇ ತೆಂಗನ್ನು ಉಳಿಸ್ಕೋಬೋದು, ಕೆಲವನ್ನ ರಿಮೂವ್ ಮಾಡಬೇಕಾಗತ್ತೆ. ಇದು ಬಂದು ಇದು ಪಿತ್ರಾಜಿತ, ಇದು ಬಿಲಾಂಗ್ಸ್ ಜನರಲ್ಲು. ಇವೆಲ್ಲ ಬರುತ್ತೆ ತೆಂಗು ತುಂಬ ಚೆನ್ನಾಗಿದೆ ಒಳಗಡೆ. ಬಟ್ ಎಂಟ್ರೆನ್ಸಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ ನೋಡಿ. ಇವೆಲ್ಲ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಈಗಲೇ ಅದಕ್ಕೆ ಕೊಡಬೇಕಾದ್ರೆ ಸರಿಯಾಗಿ ಸಕಾಲದಲ್ಲಿ ಕೊಟ್ಟರೆ ರಸವತ್ತಾಗಿ ಬರುತ್ತೆ. ಇದು ಬಂದು 6 ಎಕರೆ 4 ಕುಂಟೆ. ಇದು ಸ್ಪೆಷಲ್ ಏನಪ್ಪ ಅಂದರೆ, ಇಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಫಾರೆಸ್ಟ್ ಬರುತ್ತೆ. ಫಾರೆಸ್ಟ್ ಅಂದರೆ ಯಾವುದೇ ಪ್ರಾಣಿಗಳು, ಕ್ರೂಯಲ್ ಪ್ರಾಣಿಗಳಿಲ್ಲ, ಜಿಂಕೆನೂ ಇಲ್ಲ, ಏನೂ ಇಲ್ಲ. ಇದ್ದರೆ ಮೊಲಗಳು, ನವಿಲುಗಳು ಬರ್ತವೆ. ಜಿಂಕೆ ಆಗಲಿ ಯಾವುದು, ಕರಡಿ, ಹುಲಿ, ಸಿಂಹ, ಚಿರತೆಗಳು ಯಾವುದೂ ಇಲ್ಲ, ಆನೆಗಳು ಯಾವುದೂ ಇಲ್ಲ. ಸಣ್ಣ ಫಾರೆಸ್ಟು. ಆ ಫಾರೆಸ್ಟ್ ಕಡೆಗೆ ಅಡ್ಜಸ್ಟೆಂಟ್ ಲ್ಯಾಂಡ್ ದರ್ ಇಸ್ 6 ಎಕರೆಸ್ಸು ಅಡ್ಜಸ್ಟೆಂಟ್ ಲ್ಯಾಂಡ್ ಸಿಗುತ್ತೆ ಖರಾಬು. ಅದು ಕೂಡ ಯು ಕ್ಯಾನ್ ಎಂಜಾಯ್ ಇಟ್. ಅದನ್ನು ನೀವು ಅನ್ಆಥರೈಸಾಗಿ ಮಾಡ್ಬೋದು, ಆಥರೈಸಾಗೂ ಮಾಡ್ಕೋಬೋದು. ಅದಕ್ಕೊಂದು ಸಮಿತಿ ಇರುತ್ತೆ, ಅದು ನಿಮ್ಗೆ ಹೇಳ್ಕೊಡ್ತೀವಿ. ಫಸ್ಟು ಇದಕ್ಕೇನಪ್ಪ ಅಂದರೆ 6 + 6 ಎಕರೆಸ್, ಟೋಟಲ್ 12 ಎಕರೆ ಬೌಂಡ್ರಿ ಇರೋದು. ಬಟ್ ನೀವು ಪೇ ಮಾಡಬೇಕಾಗಿರೋದು ಕೇವಲ ಆ್ಯಸ್ ಪರ್ RTC ಏನಿದೆ 6 ಎಕರೆ 4 ಕುಂಟೆ ಅಷ್ಟು ಮಾತ್ರ ನೀವು ಪೇಮೆಂಟ್ ಮಾಡಬೇಕು. ಮಿಕ್ಕಿದ 6 ಎಕರೆ ನೀವು ಅದನ್ನು ಅನ್ಆಥರೈಸಾಗಿ ಯೂಸ್ ಮಾಡ್ಬೋದು. ಅದನ್ನು ಆಥರೈಸ್ ಮಾಡ್ಕೋಬೇಕಂದ್ರೆ ಅದಕ್ಕೊಂದು ಸಮಿತಿ ಇರುತ್ತೆ. ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟ್ರು, ತಾಲೂಕು ಹೆಡ್ ಕ್ವಾರ್ಟ್ರಿಗೆ ಸಮಿತಿ ಇರುತ್ತೆ. ಅಲ್ಲಿ ನೀವು ಅದನ್ನು ಡಾಕ್ಯುಮೆಂಟು ಪ್ರಕಾರ ನೀವು ಅದನ್ನು ಖರಾಬ್ ಎಕರೆಯನ್ನು ನೀವು ರೆಗ್ಯುಲೈಸ್ ಮಾಡ್ಕೋಬೇಕಾದ್ರೆ ಡಿಮ್ಯಾಂಡಿಂಗ್ ಇಡಬೇಕು. ಇಟ್ಟರೆ ಖಂಡಿತ ಅದು ನಿಮಗೆ ರೆಗ್ಯುಲೈಸಿಂಗ್ ಮಾಡಿಕೊಡ್ಬೋದು. ಇಲ್ಲಾಂದ್ರೆ ಹಾಗೇನೆ ಅನ್ಆಥರೈಸ್ಡ್ ಮಾಡ್ಕೋಬೋದು. ಇದು 6 + 6 ಎಕರೆಸ್, ಟೋಟಲ್ 12 ಎಕರೆ ಬೌಂಡ್ರಿ.
ನೀವು ಯಾವ ಟು ಪೇ ಓನ್ಲಿ ಆ್ಯಸ್ ಪರ್ ಆರ್ ಟಿ ಸಿ 6 ಎಕರೆ 4 ಕುಂಟ. ಚೆನ್ನಾಗಿದೆ, ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ರಸ್ತೆ ಚೆನ್ನಾಗಿದೆ, ಮತ್ತು ಸಾಯಿಲ್ ಚೆನ್ನಾಗಿದೆ, ಡಾಕ್ಯುಮೆಂಟು ಕೂಡ ಕ್ಲಿಯರ್ ಆಗಿದೆ. ಕಾಲ್ ಮಾಡ್ಬೋದು. ನಾನು ಉಡುಪ 9901323456. ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಪರ್ಟಿ ಆಗಲಿ ಯೂಟ್ಯೂಬಲ್ಲಿ ಬರ್ತಕ್ಕಂಥ ಪ್ರಾಪರ್ಟೀಸ್ ಕರ್ನಾಟಕದ ಮುಖಾಂತರ ವ್ಯವಹಾರ ಮಾಡಿದ್ರೆ ತೆಗೆದುಕೊಳ್ಳೋರು ಅಥವಾ ಮಾರಾಟ ಮಾಡೋರು ಎರಡಕ್ಕೂ ಅವಕಾಶ ಉಂಟು. ಜೊತೆಗೆ ಮೈಸೂರಿನಲ್ಲಿ ಕಮರ್ಷಿಯಲ್ ಬಿಲ್ಡಿಂಗು, ಸ್ಟಾರ್ ಹೋಟ್ಲುಗಳು, ಮತ್ತು ನರಸೀಪುರ, ನಂಜನಗೂಡು, ಗುಂಡ್ಲುಪೇಟೆ, ಈ ಕಡೆ ಮಳವಳ್ಳಿ, ಕೊಳ್ಳೇಗಾಲ, ಹನ್ನೂರು ಇಂಥ ಭಾಗದಲ್ಲಿ ಲ್ಯಾಂಡ್ಗಳು ಬೇಕಾದರೆ ಸಂಪರ್ಕ ಮಾಡಿ. ಚೆನ್ನಾಗಿದೆ. 6 ಎಕರೆ 4 ಕುಂಟ ಪ್ಲಸ್ 6 ಎಕರೆ ಸ್ಕರಮ್, ಟೋಟಲ್ 12 ಎಕರೆ 4 ಕುಂಟೆ. ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಬರೀ ನೀವು ಆ್ಯಸ್ ಪರ್ ಆರ್ ಟಿ ಸಿ ಏನು ರೆಕಾರ್ಡ್ ಇದೆ 6 ಎಕರೆ 4 ಕುಂಟೆಗೆ ಮಾತ್ರ ನೀವು ದುಡ್ಡು ಕೊಡುವಂಥದ್ದು. ಇಲ್ಲಿಂದ 1 ಕಿಲೋಮೀಟ್ರ್ ಒಂದು ಒಳ್ಳೆ ದೊಡ್ಡ ವಿಲೇಜ್ ಬರುತ್ತೆ, ಸಾಧಾರಣ ವಿಲೇಜು, ವರ್ಕರ್ ಸಿಗ್ತಾರೆ ಆಯಿತಾ. ಮಳವಳ್ಳಿಗೆ ರಫ್ಲಿ ಒಂದು 12 ಕಿಲೋಮೀಟ್ರ್ ಆಗ್ಬೋದು. ಮಳವಳ್ಳಿ ತಾಲೂಕು ಹೆಡ್ಕ್ವಾರ್ಟ್ರಿಗೆ 12 ಕಿಲೋಮೀಟ್ರ್ ಆಗ್ಬೋದು. ಚೆನ್ನಾಗಿದೆ, ಕಾಲ್ ಮಾಡಿ. ದಿಸ್ ಇಸ್ ಆಕ್ಸಿಸ್ ರೋಡ್, ನಕ್ಸಾ ರೋಡ್.